ತುಂಬ ಖುಷಿ ಆಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು. ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಬಂದು ಈ ಕಥೆನ ಹೇಳಿಸಿದ್ರು. ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ. ಯಾವುದೇ ಹೀರೋಯಿಸಮ್ ಆಗಿರಲಿ, ಬೇರೆ ಥರದ್ದು ಒಂದು ಕಮರ್ಷಿಯಲ್ ಆಗಿ ನಾವು ಹೋಗಿಲ್ಲ. ಸಿನಿಮಾ ಕಂಟೆಂಟ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ಥರದ ಒಂದಷ್ಟು ಇಶ್ಯೂಗಳು ನಡೀತಿದೆ. ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದ್ದೀವಿ. ಆ ಕತೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರು 100% ಅಲ್ಲ 1000% ಕೊಟ್ಟು ಅದನ್ನ 100% ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ. ಸೊ ಡೈರೆಕ್ಟರ್ ಥ್ಯಾಂಕ್ ಯು, ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದೀನಿ. ಅಂದರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ. ಯಾಕಂದರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರಲ್ಲಿ ನಾನು ಬಂದಿದ್ದೆ. ಸೊ ಅವಾಗ ತುಂಬ ಜನ ಹೇಳಿದ್ರು ನನಗೆ, PC ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದರು, ನಿಮಗೆ ಬೇಕಾಗ್ಕೊಂಡಿರೋ ಸಿನಿಮಾ ಮಾಡಿದ್ರೆ ನೀವು, ನನಗೆ ಬೇಕಾಗಿರೋ ಸಿನಿಮಾ ಮಾಡಿ ಅಂತ. ಸೊ ಆ PC ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಸ್ಟ್ರಾಂಗ್ ಕತೆ ಇರುವಂಥ ಕಂಟೆಂಟ್ ಇದು. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್, ಮದನರಿಣಿ ಮೇಡಮ್, ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ. ಮತ್ತು ನನ್ನ ಅದೃಷ್ಟ ಅನಿಸುತ್ತೆ ಮನೋಮೂರ್ತಿ ಸರ್, ಜಯಂತ್ ಕಾಕಿಣಿ ಸರ್, ಚಿನ್ಮಯಿ ಸರ್, ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ನನ್ನ ಸಿನಿಮಾಗೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು. ಮತ್ತೆ ಇದು ಒಂದು ಹಿಸ್ಟ್ರಿ ಅನ್ಕೊಂತೀನಿ ನಾನು. ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸರ್, ಮನು ಸರ್ ಥ್ಯಾಂಕ್ ಯು ಸೋ ಮಚ್, ಜೈನ್ ಸರ್ ಥ್ಯಾಂಕ್ ಯು, ಚಿನ್ಮಯ್ ಥ್ಯಾಂಕ್ ಯು. ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪಾತ್ರ ಇದು ಗೌತಮ್ ಅಂತ, ಜಸ್ಟ್ ಮ್ಯಾರಿಡ್ ಕಪಲ್, ಜಸ್ಟ್ ಮ್ಯಾರಿಡ್, ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ನ ಹುಡುಗಿನೇ ಮದುವೆ ಆಗುವಂತ ಒಂದು ಪಾತ್ರ ಇದು. ಒಂದು 5 to 10 days ಅಲ್ಲಿ ಮದುವೆ ಆಗಿ ಇನ್ನೊಂದು 15 days 20 days ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ. ತುಂಬಾ ಇಂಟೆನ್ಸ್ ಇದೆ. ನಾನು ಆಗ್ಲೇ ಹೇಳಿದಾಗೆ ಪ್ರತಿ ಒಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ. ತುಂಬಾ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ. ನಿಮಗೆ ಹೊರಗಡೆಗೆ ಬರೀ ಅದು ರೊಮ್ಯಾನ್ಸು ಅದು ಇದು ಅಂತ ಕಾಣಿಸ್ಬೋದು, ಬಟ್ ಕಂಪ್ಲೀಟ್ ಆಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. February 9th ತುಂಬ ದೊಡ್ಡ ದಿನ ನನ್ನ ಲೈಫಲ್ಲಿ. ಫೆಬ್ರವರಿನೇ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದು. ನೆಕ್ಸ್ಟ್ February 9th ಈ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ, ನನ್ನ ಮೇಲೆ, ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ತೀನಿ. ಥ್ಯಾಂಕ್ ಯು.